ಈ 2 ತಿಂಗಳಲ್ಲಿ ಭಾಳ ಪ್ರಾಮಿಸಿಂಗ್ ಆಗಿ ಹೋಗ್ತಾ ಇದ್ದಾರೆ. ಅವರ ನಡವಳಿಕೆಗಳು, ತಗೊಳ್ಳೋ ತೀರ್ಮಾನ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದು. ಹಲವಾರು ಹಳೆಯ ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾಡಿನ ಜನರಿಗೆ ಒಂದು ಸಂತೋಷ ತಂದಿದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂತೇಳಿ, ಯಾಕೆಂದರೆ ಯಾವುದೇ ಅದು ರಾಜಕೀಯದಿರ್ಬೋದು, ಯಾವುದೇ ಕ್ಷೇತ್ರದವರು ಅವ್ರು ಮಾಡೋ ಕೆಲಸದ ಬಗ್ಗೆ ಒಂದು ಒಳ್ಳೆಯ ಮಾತು ಹೇಳಿದ್ರೆ ತಮ್ಮ ಮೂಲಕ ಅದು ಅವ್ರಿಗೆ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ, ಒಂದು ಸ್ಪಿರಿಟ್ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಮೊದಲನೇದಾಗಿ ಬಹಳ ವರ್ಷಗಳ ಸಮಸ್ಯೆ ಇದು. ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಕಾವೇರಿ ನದಿಯ ನೀರಿನ ಹಂಚಿಕೆಯ ವಿಚಾರ ಭಾಳ ಪಾಸಿಟಿವ್ ಆಗಿ ಹೋಗ್ತಾ ಇದ್ದಾರೆ, ಭಾಳ ಪಾಸಿಟಿವ್ ಆಗಿ ಹೋಗ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವ್ರನ್ನ ಆಹ್ವಾನ ಮಾಡಿದ್ರು. ಅವರು ಕೂಡ ನಾನು ಬರ್ತೇನೆ ಕರ್ನಾಟಕಕ್ಕೆ ಅಂತ. ಇದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಇಷ್ಟು ದಿವಸ ನಾವು ಸುಮ್ಮನೆ ಒಬ್ರನ್ನೊಬ್ಬರು ಬೈಕೊಂಡು ತಿರುಗ್ತಾಯಿದ್ರು. ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ರು ಮತ್ತು ಮೀಟಿಂಗ್ ಎಲ್ಲ ಫಿಕ್ಸ್ ಆಗ್ತಾಯಿತ್ತು. ಅಷ್ಟರಲ್ಲಿ ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಕಮಿಷನ್ ಸ್ವಲ್ಪ ಇಂಟರ್ವೆನ್ಷನ್ ಆಯಿತು. ಹಾಗಾಗಿ ಅದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಬಟ್ ಏನೇ ಆಗಲಿ, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಪರಿಹಾರ ತಗೊಳ್ಳೋದಿದೆಯಲ್ಲ, ಇದು ಒಂದು ಹೊಸ ಬೆಳವಣಿಗೆ. ಹಾಗಾಗಿ ಏಕೆಂದರೆ ನೀರಿನ ಹಂಚಿಕೆಯ ವ್ಯಾಜ್ಯಗಳು ಜಗತ್ತಿನಲ್ಲಿ ಬೇಕಾದಷ್ಟಿದ್ದಾವೆ. ಏನು ಹೊಸದೇನಲ್ಲ. ನಮ್ಮ ದೇಶದಲ್ಲೂ ಬೇಕಾದಷ್ಟು ಥರ ಇದೆ, ಹೊಸದೇನಲ್ಲ. ಆದರೂ ಕೂಡ ಇದನ್ನು ಶಿವಕುಮಾರ್ ಅವರು ಮೋರ್ ಡೆಮೋಕ್ರೆಟಿಕ್ ಆಗಿ ಮತ್ತು ಮೋರ್ ಪೀಪಲ್ ಫ್ರೆಂಡ್ಲಿಯಾಗಿ ಅದನ್ನು ಬಗೆಹರಿಸಕ್ಕಂಥ ದಾರಿ ನಿಜಕ್ಕೂ ಕೂಡ ಅವರಿಗೆ ಸುಗಮ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅಂತಕ್ಕಂಥದ್ದು.